ಆಲೂರು ತಾಲೂಕಿನ ಸರ್ಕಾರಿ ಹಿರಿಯ ಮಾದರಿ ಶಾಲೆಯಲ್ಲಿ ಇಂದು ಸರ್ಕಾರದಿಂದ ಉಚಿತವಾಗಿ ನೀಡಿದ ಶೂ ಮತ್ತು ಸಾಕ್ಸ್ಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ವಿತರಿಸಲಾಯಿತು. ನಂತರ ಶಾಲಾ ಮುಖ್ಯ ಶಿಕ್ಷಕಿಯಾದ ಎಚ್.ಡಿ. ದ್ರಾಕ್ಷಾಯಿಣಿ ಅವರು ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ವರ್ಷ ಕೂಡ ಉಚಿತವಾಗಿ ಶೂ ಆ್ಯಂಡ್ ಸಾಕ್ಸ್ ನೀಡಲಾಗುತ್ತಿತ್ತು. ಇದು ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ. ಇದು ಹಳ್ಳಿಯ ಮಕ್ಕಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಪೋಷಕರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಕಿರಣ್, ಮುಖ್ಯ ಶಿಕ್ಷಕಿ ದ್ರಾಕ್ಷಾಯಿಣಿ, ಶಿಕ್ಷಕ ವೃಂದದವರು, ಪೋಷಕರ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಶಾಂತ ನಿಲುವಾಗಿಲು. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಮಂಜುನಾಥ್ ಅಂತ. ನಮ್ಮ ಮಕ್ಕಳು ಇಬ್ಬರೂ ಇದೇ ಶಾಲೆಯಲ್ಲಿ ಓದಕ್ಕೆ ಹಾಕಿದ್ದೀವಿ. ನಾವು ಇಲ್ಲೇ ಓದಿದಂಥ ಶಾಲೆಯದು. ಅದಕ್ಕಾಗಿ ನಾವು ಇಲ್ಲೇ ನಮ್ಮ ಮಕ್ಕಳು ಇಲ್ಲೇ ಓದಬೇಕಂತ ಇದೇ ಶಾಲೆಯಲ್ಲಿ ಉನ್ನತ ಶಿಕ್ಷಣ ಮತ್ತು ಶಿಕ್ಷಕರವರು ಭಾಳ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋದಾಗಲಿ, ಮಕ್ಕಳು ನೋಡ್ಕೊಳ್ಳೋ ರೀತಿಯೇ ಆಗಲಿ ಭಾಳ ನೀಟಾಗಿ ನೋಡ್ಕೊತಾರೆ. ವಿದ್ಯಾಭ್ಯಾಸನ ಅದೇ ರೀತಿ ನಡೆಸ್ತಾ ಇದ್ದಾರೆ ಅವರಿಗೆ, ಮಕ್ಕಳಿಗೆ. ಹಂಗಾಗಿ ನಾವು ಈ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ತುಂಬ ಅನುಕೂಲಗಳು ಇದೆ. ಅದನ್ನು ಎಲ್ಲರೂ ಉಪಯೋಗ ಪಡಿಸ್ಕೋಬೇಕು. ಎಲ್ಲ ದುರುಪಯೋಗ ಪಡಿಸ್ಕೊಂಡು ಪ್ರೈವೇಟ್ ಶಾಲೆಗಳಿಗೆ ಸೇರಿಸೋ ಮುಖಾಂತರ ಮಕ್ಕಳ ಭವಿಷ್ಯನ ಬೇರೆ ರೀತಿ ರೂಪಿಸ್ತಿದ್ದಾರೆ ಅವರು. ಸರ್ಕಾರಿ ಶಾಲೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸೋ ರೀತಿ ತಿಳಿಸ್ಕೊಟ್ರೂ ಅವರಿಗೆ ತಿಳ್ಕೊಳೋಂಥ ಆಸಕ್ತಿ ಇಲ್ಲ. ಪ್ರೈವೇಟ್ ಶಾಲೆಗಳಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆ ರೀತಿ ಅವರು ಪ್ರೈವೇಟ್ ಶಾಲೆಗೆ ಸೇರಿಸ್ತಿದ್ದಾರೆ. ಅದು ಬಿಟ್ಬಿಟ್ಟು ಗೌರ್ಮೆಂಟಿಗೆ ಶಾಲೆಗೆ ಸೇರಿಸಿ ಇನ್ನೂ ಶಾಲೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸೇರಿಸಿ ಅವ್ರಿಗೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಬೋದು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಾಂತ ನಿಲುವಾಗಿಲು. ಆಲೂರು ತಾಲೂಕಿನ ಒಂದು ಏನು ಮಾದರಿ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆ ಇದೆ. ಇವತ್ತು ಸರ್ಕಾರದ ವತಿಯಿಂದ ಉಚಿತವಾಗಿ ಶೂ ವಿತರಣೆ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಎಷ್ಟು ಅನುಕೂಲವಾಗಿದೆ ಅಂತ ನಾವು ಇಲ್ಲಿಯ ಮುಖ್ಯ ಶಿಕ್ಷಕಿಯಾದಂತಹ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತಾಡಿಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು. ಈ ಶಾಲೆಯಲ್ಲಿ 2026-27ನೇ ಸಾಲಿನಲ್ಲಿ ಸುಮಾರು 65 ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಈ ಮಕ್ಕಳಿಗೆಲ್ಲ ಸರ್ಕಾರದ ವತಿಯಿಂದ ಪ್ರತಿ ವರ್ಷವೂ ಸಹ ಶೂವನ್ನು ಉಚಿತವಾಗಿ ವಿತರಣೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಪ್ರಸಕ್ತ ಸಾಲಿನಲ್ಲಿ ಅಂದರೆ 2026-27ನೇ ಸಾಲಿನಲ್ಲಿ ಸರ್ಕಾರದ ವತಿಯಿಂದ ನೇರವಾಗಿ ನಮ್ಮ ಮಕ್ಕಳಿಗೆ ಶೂ ಮತ್ತು ಸಾಕ್ಸನ್ನು ವಿತರಣೆಯನ್ನು ಮಾಡ್ತಾಯಿದ್ದಾರೆ. ಇವಾಗಲೂ ಈ ವರ್ಷ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ಪ್ರತಿ ವರ್ಷ ನಾವೆಲ್ಲರೂ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ಕ್ವಾಲಿಟಿ ಎಲ್ಲ ನಾವು ನೋಡಬೇಕಾಗಿತ್ತು. ಆದರೆ ಈ ಸಲ ನಮ್ಗೆ ಅದರದ್ದು ಯಾವುದೇ ಆದಂಥ ರಿಸ್ಕ್ ಇಲ್ಲ. ನೇರವಾಗಿ ಸರ್ಕಾರದಿಂದಲೇ ಮಕ್ಕಳಿಗೆ 2 ಜೊತೆ ಸಾಕ್ಸು ಮತ್ತು 1 ಜೊತೆ ಶೂವನ್ನು ವಿತರಣೆ ಮಾಡಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮ STMC ಅಧ್ಯಕ್ಷರು, ನಮ್ಮ STMC ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಶಾಲಾ ಶಿಕ್ಷಕರಿಂದ ಎಲ್ಲರೂ ಸಹ ಪಾಲ್ಗೊಂಡು ಈ ಶೂ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಮಾಧ್ಯಮದವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ.